ನಾರಿರುವುದೇ ನಿಮಗಾಗಿ. ಇವಳು 75ರ ಇಳಿ ವಯಸ್ಸಿನ ವೃದ್ಧೆ. ಫುಟ್ಪಾತ್ ಮೇಲೆ ಹಣ್ಣು ಮಾರ್ತಾಳೆ. ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹಣ್ಣು ಮಾರ್ತಾಳೆ. ನಾವು ಈ ತಾಯಿಯ ಚಿಕ್ಕ ಆಸೆಯನ್ನ ಪೂರೈಸಲಿಕ್ಕೆ ಪ್ರಯತ್ನಿಸ್ತೇವೆ. ಹಾಗಾದ್ರೆ ಅವಳ ಪುಟ್ಟ ಆಸೆ ಏನು? ನನ್ನ ಹೆಸರು ಅಂಬಾಮರಿ ಗಂಗಾವತಿ. ನಾವು ಬಾಳೆಹಣ್ಣು ವ್ಯಾಪಾರ ಮಾಡಕ 20 ವರ್ಷ ಆಯ್ತು. ನಮ್ಗ ಒಂದಿನ ವ್ಯಾಪಾರ ಆಗುತ್ತ, ಒಂದಿನ ವ್ಯಾಪಾರ ಇಲ್ಲ. ನಮ್ಗ ಬಹಳ ಕಷ್ಟ. ಮಾಲ್ ಒಯ್ಯವತ್ತಂದ್ರೆ ಕಷ್ಟ. ನಮಗಿದಷ್ಟು ವ್ಯಾಪಾರ ಆತಂದ್ರೆ ನಮ್ಗ ಸ್ವಲ್ಪ ಊಟಕ್ಕ, ಇಲ್ಲಾಂದ್ರೆ ಮತ್ತೆ ಅವ್ರು ಸಾಕೋರ್ ಗಂಟೆ ಸಾವಿರ ಕೊಡೋದು, ಮತ್ತೆ ಸಾಲ ಮಾಡೋದು. ನಮ್ದು ಸಾಲದಾಗ ಅರಿವು, ನಾವು ಸಾಲದಾಗ ಅರಿವು. ನಮ್ಗೆ ಭಾಳ ಇದೈತಿ. ನಮ್ಗೆ ವ್ಯಾಪಾರ ಮಾಡೋದೇನು ದುಷ್ಟ ವ್ಯಾಪಾರ ಆದ್ರೆ ನಮ್ಗೆ ಇಷ್ಟು ಸಾವುಕಾರ ಗಂಟು ಕೊಟ್ರೆ ಒಂದು 20-30-40 ರೂಪಾಯಿ ಉಳಿತೈತಿ. ಇಲ್ಲಾಂದ್ರೆ ನಮ್ಗೆ ಏನು ಉಳಿಯಾಗಲ್ಲ, ಮತ್ತೆ ಸಾಲ ಮಾಡ್ಬೇಕು, ಉಣ್ಬೇಕು. ಈ ಮಳೆ ಒಂದು ಬಂದೀವಿ, ಇಷ್ಟ ಕುಂತೀವಿ. ಇನ್ನ 20-34 ರೂಪಾಯಿ ವ್ಯಾಪಾರ ಆಗಿಲ್ಲ. ಇದು ಮತ್ತೆ ಒಳ್ಳೆ ಹೊತ್ತಂದ್ರೆ ಕೊಳತು ಈಗ ಲಾಸ್ ಆಗಿಬಿಡ್ತೈತಿ. ನಮ್ಮ ಮತ್ತೆ ಸಾಲನ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆದಾಗ ಇದು ವ್ಯಾಪಾರ ಆತಂದ್ರೆ, ಇನ್ನೊಂದು 2 ಗಂಟೆದಾಗ ವ್ಯಾಪಾರ ಆತಂದ್ರೆ ನಮ್ ಕೂಳು, ಇಲ್ಲಂದ್ರೆ ಇಲ್ಲ. ಈ ತಾಯಿಯ ಆಸೆ ಈಡೇರಿಸಲು ಮತ್ತು ಆಕೆಗೊಂದು ಸರ್ಪ್ರೈಸ್ ಕೊಡಲು ದೇವರನ್ನ ಬೇಡ್ಕೋ ತಾಯಿ, ಅವನು ಖಂಡಿತ ನಿನ್ನ ಆಸೆ ಪೂರೈಸ್ತಾನೆ ಅಂತ ಹೇಳಿದ್ವಿ. ದೇವ್ರದು ಕೈ ಮುಗದ ನಾವು ಬಂಡಿ ಹಾಕ್ತೇನ್ರಿ. ಇವತ್ತು ನಾನು ದೇವ್ರ ಕೇಳ್ಕೊಂಡ್ರೆ ನಾ ಇದು ಮಾಡ್ಕೊಂಡು ಹೋಗ್ತೀನಪ್ಪ. ನೀನು ನಂಬಿದ್ದೀನಪ್ಪ. ಇನ್ನೊಂದು ಅರ್ಧ ಗಂಟೆಯಲ್ಲಿ ವ್ಯಾಪಾರ ಆಗ್ಬೇಕು. ಅವಳ ಪ್ರಾರ್ಥನೆಯ ನಂತರ ನಾವೊಂದು ಉಪಾಯ ಮಾಡಿದ್ವಿ. ಕೆಲವರಿಗೆ ನಾವೇ ರಹಸ್ಯವಾಗಿ ದುಡ್ಡು ಕೊಟ್ಟು ಹೋಗಿ ಹಣ್ಣು ಕೊಳ್ಳಲು ಕಳಿಸ್ಕೊಟ್ವಿ. ಆದ್ರೆ ಇದೆಲ್ಲ ಆ ತಾಯಿಗೆ ಗೊತ್ತೇ ಇರಲಿಲ್ಲ. ನೋಡಿ, ಜನ ಹೇಗೆ ಅವಳಲ್ಲಿಗೆ ಹೋಗಿ ಹಣ್ಣು ಕೊಳ್ತಾ ಇದ್ದಾರೆ. ನಮ್ಮ ಉಪಾಯದಂತೆ ಅವಳ ತಳ್ಳುವ ಗಾಡಿಯಲ್ಲಿಯ ಹಣ್ಣುಗಳು ನಿಧಾನವಾಗಿ ಕರಗುತ್ತಾ ಹೋದವು. ಓಹೋ, ಈಗ ನೋಡಿ, ಈ ತಾಯಿ ಎಷ್ಟು ಖುಷಿಯಾಗಿದ್ದಾಳೆ. ಈಗ ಎಲ್ಲ ಹಣ್ಣು ಮಾರಾಟವಾಗಿದೆ. ಅವತ್ತಿಗೆ ಈ ತಾಯಿಯ ಬದುಕಿನಲ್ಲಿಯೂ ಇಳಿ ಸಂಜೆ ಬಂದಾಯ್ತು. ಇಷ್ಟು ವ್ಯಾಪಾರ ಮಾಡಿದ್ರು ನಮ್ಗ ಇಷ್ಟು ಸೇಲ್ ಆಗ್ಲಿಲ್ಲ. ಏನು 1 ಕ್ವಿಂಟಲ್ ಹಾಕಿ 2 ದಿನ ಮಾರ್ತಿದ್ದೆ. ಅದ್ರ ಮತ್ತೆ 150 ಕಡಿಮೆ ಎಲ್ಲಾರು ಸಾಲ ಇಸ್ಕೋಬೇಕು, ಹಂಗೆ ಕಟ್ಬೇಕು, ಮತ್ತೆ ತರ್ಬೇಕು, ಮತ್ತೆ ಅದು ಕೊಡ್ಬೇಕು. ಬರೀ ನನಗಿದೆ ತೊಂದ್ರೆನ ಹಾಕಿತ್ತು. ಇವತ್ತು ನಾವು TV ಅರ್ಪಣೆಯಿಂದ ಇವತ್ತು ನನ್ನ ಬಂಡಿಕಾಗ ಲಾಭ ಆಗೈತ್ರಿ. ಒಂದು 100-200 ರೂಪಾಯಿ ಲಾಭ ಆಗೈತೆ. ಯಾಕಂದ್ರೆ ನಿಮ್ಮ TV ಅರ್ಪಣೆ ನನ್ನ ಕಾರ್ಯಕ್ರಮ ಇದ್ದಲ್ಲಿ ನನಗಷ್ಟು ಮನಸ್ಸು ಇಲ್ಲ. ನಾರಿರುವುದೇ ನಿಮಗಾಗಿ, ನಾರಿರುವುದೇ